ಬಾಗಲಕೋಟೆ ಬೈ ಎಲೆಕ್ಷನ್ ಸಿಎಂ ಸಿದ್ದರಾಮಯ್ಯ ಬಿರುಸಿನ ಮತಬೇಟಿಯನ್ನ ನಡೆಸಿದ್ದಾರೆ. ಸುತ್ತಗುಂಡಾರ ಗ್ರಾಮದಲ್ಲಿ ಪ್ರಚಾರ ಕಾರ್ಯವನ್ನು ಕೂಡ ಮುಗಿಸಿದ್ದಾರೆ. ಈಗಾಗಲೇ ಮುಗಿಸಿ ಹೊರಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಬಾಗಲಕೋಟೆ ಬೈ ಎಲೆಕ್ಷನ್ನ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಬಿರುಸಿನ ಮತಬೇಟಿಯನ್ನ ಮಾಡ್ತಾ ಇದ್ದಾರೆ. ಸುತ್ತಗುಂಡಾರ ಗ್ರಾಮದಲ್ಲಿ ಪ್ರಚಾರ ಸಭೆಯನ್ನ ಮುಗಿಸಿಕೊಂಡು ಹೊರಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಆರತಿಯನ್ನ ಮಾಡಲಿಕ್ಕೆ ನಿಂತಿದ್ದಂತಹ ಮಹಿಳೆಯರಿಗೆ ಸಿಎಂ ಅವರು ಹಸ್ತಲಾಘವವನ್ನ ಮಾಡಿದ್ದಾರೆ. ನೇರವಾಗಿ ಪ್ರಚಾರ ಸಭೆಯಲ್ಲಿ ಇವತ್ತು ಭಾಗಿಯಾಗಿದ್ರು. ಆರತಿ ಬೆಳಗಬೇಕಿದ್ದಂತಹ ಮಹಿಳೆಯರಿಗೆ ಗ್ರಾಮದಿಂದ ಅವರು ನಿರ್ಗಮಿಸುವಂತಹ ಸಂದರ್ಭದಲ್ಲಿ ಹಸ್ತಲಾಘವ ಕೂಡ ಮಾಡಿದ್ದಾರೆ. ಬಾಗಲಕೋಟೆಯಲ್ಲಿ ಈಗಾಗಲೇ ಬೈ ಎಲೆಕ್ಷನ್ನ ಹಿನ್ನೆಲೆಯಲ್ಲಿ ಭರ್ಜರಿಯಾದಂತಹ ಮತಬೇಟೆಗೆ ಎರಡೂ ಪಕ್ಷದ ನಾಯಕರು ಕೂಡ ಈಗಾಗಲೇ ಬಿರುಸಿನ ಮತಬೇಟೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ನ ನಾಯಕರು, ಯಾಕೆಂದ್ರೆ ಹಿಂದೆ ಅವರ ಒಂದು ತೆಕ್ಕೆಯಲ್ಲಿ ಇದ್ದಂತಹ ಕ್ಷೇತ್ರವನ್ನು ಮತ್ತೊಮ್ಮೆ ತಮ್ಮ ತೆಕ್ಕೆಗೆ ಹಾಕೊಳ್ಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ, ಏಕೆಂದ್ರೆ ಈಗ ಬಾಗಲಕೋಟೆ ಏನಿದೆ, ದಾವಣಗೆರೆ ಏನಿದೆ, ಎರಡೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗಳೇ ಜಯಭೇರಿಯನ್ನ ಬಾರಿಸಿದಂತಹ ಕ್ಷೇತ್ರಗಳು. ಮತ್ತೆ ಅದನ್ನ ತಮ್ಮ ಕಡೆಗೆ ಹಾಕೊಳ್ಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ ಈಗಾಗಲೇ ಭರ್ಜರಿಯಾದಂತಹ ಮತಬೇಟಿಯನ್ನ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರೇ ಅಖಾಡಕ್ಕೆ ಇಳಿದಿದ್ದಾರೆ. ಜೊತೆಗೆ ನೇರವಾಗಿ ಪ್ರಚಾರ ಸಭೆಯಲ್ಲಿ ಇವತ್ತು ಸಿದ್ದರಾಮಯ್ಯ ಅವರು ಭಾಗಿಯಾಗಿದ್ರು. ಜೊತೆಗೆ ಈಗಾಗಲೇ ಸಾರ್ವಜನಿಕವಾಗಿ ಏನೋ ಜನರು ಕೂಡ ಬಂದಿದ್ರು ಅವರನ್ನ ಭೇಟಿ ಆಗ್ಲಿಕ್ಕೆ, ಮಾತನಾಡಲಿಕ್ಕೆ, ಅಥವಾ ಅವರು ಬಂದಿದ್ದಾರೆ ಅಂತ ಹೇಳಿ ಸಂತಸವನ್ನ ವ್ಯಕ್ತಪಡಿಸಲಿಕ್ಕೆ ಅಂತ ಹೇಳಿ ಬಂದಂತಹ ಜನರತ್ತ ಕೂಡ ಕೈ ಮುಗಿದು ಅವರು ಮತಬೇಟಿಯನ್ನ ಕೂಡ ನಡೆಸಿದ್ದಾರೆ. ಒಂದಷ್ಟು ಜನ ಅವರನ್ನ ಆರತಿ ಮಾಡಬೇಕು ಅಂತ ಹೇಳಿ ಕಳಶವನ್ನ ಕೂಡ ಹೊತ್ಕೊಂಡು ಹೆಣ್ಮಕ್ಳು ಬಂದಿದ್ರು. ಅವ್ರಿಗೆಲ್ರಿಗೂ ಕೂಡ, ಅದರಲ್ಲೂ ಕೂಡ ಹೆಣ್ಮಕ್ಳಿಗೆ ಸಿದ್ದರಾಮಯ್ಯ ಅವರು ಅಂತಂದ್ರೆ ಫೇವ್ರೇಟ್. ಯಾಕೆ? ಗ್ಯಾರಂಟಿ ಯೋಜನೆಗಳ ಕಾರಣವಾಗಿ ಹೆಣ್ಮಕ್ಳಿಗೆ ಒಂದು ಜಾಸ್ತಿ ಹೆಚ್ಚಿನ ಒಲವು ಕೂಡ ಇರೋದ್ರಿಂದಾಗಿ ಹೆಣ್ಮಕ್ಳು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಈ ಒಂದು ಪ್ರಚಾರ ಕಾರ್ಯದಲ್ಲಿ ಪಾಲ್ಗೊಂಡಿದ್ರು. ಎಲ್ಲರ ಕಡೆಗೂ ಇವತ್ತು ಸಿದ್ದರಾಮಯ್ಯ ಅವರು ನಗೆ ಕೂಡ ಬೀರಿದ್ರು. ಜೊತೆಗೆ ಸಿದ್ದರಾಮಯ್ಯ ಅವರಿಗೆ ಹಸ್ತಲಾಘವ ಮಾಡಬೇಕು ಅಂತ ಹೇಳಿ ಹೆಣ್ಮಕ್ಳು ಕೂಡ ಮುಂದಾಗಿರುವಂತಹ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ರು.